ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಾನೇ ಆಗಿತ್ತು. ಸುಮಾರು 2 ತಿಂಗಳಿಂದೆ ಮಾಡ್ಕೊಂಡಿರೋ ವಿಡಿಯೋ ಇದು ಹಾಗೆ ಗ್ಯಾಲರಿಲಿತ್ತು. ಸರಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳಿ ವಿಡಿಯೋ ಎಡಿಟಿಂಗ್ ಶುರು ಮಾಡಿಕೊಂಡೆ. ಇದೇನಿಲ್ಲ, ಮನೇನ ಹೇಗೆ ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಪೂರ್ತಿಯಾಗಿ ತೋರಿಸಿದ್ದೀನಿ. ಯೂಶಲಿ ಹೆಣ್ಣು ಮಕ್ಕಳಿಗೆ ಇದು ಒಂದು ಕೆಲಸನೇ ಅಲ್ವಾ, ಮನೆ ಕ್ಲೀನ್ ಮಾಡೋದು ಕೂಡ ಒಂದು ದೊಡ್ಡ ಕೆಲಸನೇ. ಸೊ ಮನೆ ಎಷ್ಟು ನೀಟಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ಮತ್ತು ಯಾವಾಗಲೂ ಮನೆ ನೀಟಾಗಿದ್ದಷ್ಟು ಮನೇಲಿ ಪಾಸಿಟಿವ್ ವೈಬ್ ಇರುತ್ತೆ. ಮನೆ ಚಿಕ್ಕದಾಗಲಿ ದೊಡ್ಡದಾಗಲಿ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ. ಈ ಪೂರ್ತಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮನೆ ಡೀಪ್ ಕ್ಲೀನ್ ಬಗ್ಗೆನೇ ಇರುತ್ತೆ. ಮೇ ಬಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗಬಹುದು. ನಾನು ನೆಲ ಒರೆಸುವಾಗ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಿದ್ದೀನಿ. ಇನ್ ದ ಸೆನ್ಸ್ ಅದರೊಳಗಡೆ ಏನು ಹಾಕಿ ಒರೆಸಿದ್ರೆ ಒಳ್ಳೆಯದು, ಈ ಥರದ್ದು ಅಂದರೆ ಇದೇ ಥರದ್ದೊಂದು ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನ ಕೂಡ ಕೊಟ್ಟಿದ್ದೀನಿ. ಮೇ ಬಿ ಅದು ನಿಮಗೆ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದವರು ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ. ಇನ್ನು ಕ್ಲೀನಿಂಗ್ ಬಗ್ಗೆನೇ ನಿಮಗೂ ಹೇಳ್ತಾ ಇದ್ದರೆ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಸೊ ಅದನ್ನೇ ರಿಪೀಟ್ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ. ಸೊ ಈಗ ನಾನೊಂದು ಕತೆ ಹೇಳ್ತೀನಿ. ಈ ಕತೆ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಹೀಗೂ ಸಾಧ್ಯನಾ, ಹೀಗೂ ಉಂಟಾ ಅನ್ನೋ ಥರದ್ದು ಒಂದು ಲಿಸ್ಟಲ್ಲಿ ಬರೋದಂತ 100% ಪಕ್ಕ. ಸುಮಾರು ಕತೆಗಳು ನೀವು ಕೇಳಿರ್ತೀರ ಚಿಕ್ಕಂದ್ರಿಂದ ಇವಾಗವರೆಗೂ ಕೇಳ್ತಾನೆ ಇರ್ತೀರ. ಮೇ ಬಿ ಆ ಕತೆ ಕೇಳಿದಾಗ ನೆಕ್ಸ್ಟ್ ಏನಾಗ್ಬೋದು ಅಂತ ಊಹಿಸೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಈ ಒಂದು ಕತೆ ನಿಜವಾಗ್ಲೂ ನೀವು ಊಹಿಸೋಕ್ಕೆ ಆಗದೇ ಇರೋಂತಹ ತಿರುವನ್ನು ಪಡೆಯುತ್ತೆ. ಸೊ ನಾನು ತುಂಬ ಅಂದರೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀನಿ ಅನಿಸುತ್ತೆ. ಸೊ ಇನ್ನೇನು ತಡ ಮಾಡೋದು ಬೇಡ, ಕತೆ ಹೇಳ್ತಾನೆ ಹೋಗ್ತೀನಿ. ಕತೆ ಕೇಳ್ತಾ ಈ ವಿಡಿಯೋ ನೋಡ್ತಾ ಹೋಗಿ. ಈ ಕತೆ ಭಾರತದಂತೂ ಅಲ್ಲ, ವಿದೇಶದ್ದು, ಅಂದರೆ ಸ್ಪೇನ್ ದೇಶದಲ್ಲಿ ನಡೆದಿರೋವಂಥದ್ದು. ಇಲ್ಲಿ ಹುಡುಗನ ಹೆಸರು ಬದಲಾಗಿ ಸ್ಪೇನ್ ಹುಡುಗ ಅಂತ ಹೇಳ್ತೇನೆ. ಒಂದು ಸ್ಪೇನ್ ಹುಡುಗ ಒಂದು ಬೇಕ್ರಿಗೆ ದಿನಾಲೂ ಬರ್ತಾನೆ. ಆ ಬೇಕ್ರಿಯಲ್ಲಿ ಬನ್ ತೊಗೊಳ್ತಾನೆ. ಅಲ್ಲಿ ಬನ್ ಒಂದು ಸ್ಪೆಷಲ್ ಬನ್, ಇನ್ನೊಂದು ಹಳಸಲು ಬನ್, ಇನ್ನೊಂದು ಸ್ವಲ್ಪ ಡಿಲಿಷಿಯಸ್ ಬನ್. ಹಾಗೆ ಈಗ ಅದಕ್ಕೆ ಹೆಸರು ಹೇಳ್ದಂಗೆ ಹಳಸಲು ಬನ್ನಿಗಾದರೆ ಕಡಿಮೆ, ಸೊ ಡಿಲಿಷಿಯಸ್ ಬನ್ಗಾದರೆ ಸ್ವಲ್ಪ ಜಾಸ್ತಿ, ಹಾಗೆ ಸ್ಪೆಷಲ್ ಬನ್ಗಾದರೆ ಒಂದೊಂದು ಥರ ರೀತಿಲಿ ರೇಟ್ ಇರುತ್ತೆ. ಹಳಸಲು ಬನ್ ಬಂದುಬಿಟ್ಟು 5 ರೂಪಾಯಿ. ಪ್ರತಿದಿನ ಆ ಸ್ಪೇನ್ ಹುಡುಗ ಬಂದು ಬೇಕ್ರಿಗೆ ಬಂದು ಹಳಸಲು ಬನ್ನೇ ಡೈಲಿ ತೊಗೊಳ್ತಾ ಇರ್ತಾನೆ. ಇದು ಸರಿಸುಮಾರು ಒಂದು ತಿಂಗಳು ಹೀಗೆ ನಡೆಯುತ್ತೆ. ಇನ್ನು ಬೇಕ್ರಿ ಹುಡುಗಿ ಕೂಡ ಅವ್ನು ಕೇಳ್ತಾನೆ ಕೊಡ್ತಾನೆ ಇರ್ತಾಳೆ. ಇನ್ನು ಬೇಕ್ರಿ ನಡೆಸೋಳು ಮತ್ತು ಅವರ ಅಜ್ಜಿ, ಅವರಿಬ್ಬರೇ ಇರೋದು. ಅಜ್ಜಿಗೆ ಮೊಮ್ಮಗಳೇ ಸರ್ವಸ್ವೂ ಆಗಿರ್ತಾಳೆ. ಅವಳು ಡಿಗ್ರಿ ಓದ್ಕೊಂಡು ಜೊತೆಲಿ ಬೇಕ್ರಿಲಿ ಕೂಡ ಕೆಲಸ ಮಾಡ್ತಾ ಇರ್ತಾಳೆ, ಅಜ್ಜಿಗೆ ಸಹಾಯ ಆಗಲಿ ಅಂತ ಹೇಳಿ. ಸರಿ ಸುಮಾರು 1 ತಿಂಗಳಿಂದ ಈ ಹುಡುಗನ ನೋಡ್ತಾನೆ ಇರ್ತಾಳೆ. ಏನಪ್ಪ ಪಾಪ ಇವನು ಬರೀ ಇದೇನೇ ತೊಗೊಳ್ತಿದ್ದಾನಲ್ಲ, ಇವನ ಹತ್ರ ಏನು ದುಡ್ಡಿಲ್ವಾ, ಅಥವಾ ಯಾಕೆ ಬರೀ ಅಂದರೆ ಒಂದು ದಿವಸ ಕೂಡ ಫ್ರೆಶ್ ಬನ್ ಟೇಸ್ಟ್ ಕೂಡ ಮಾಡಿಲ್ವಲ್ಲ ಅಂತ ಮನಸ್ಸಲ್ಲಿ ಇವಳೇ ಆಲೋಚನೆ ಮಾಡ್ತಿರ್ತಾಳೆ. ಒನ್ ಡೇ ಕೇಳಲೇ ಬಿಡೋಣ ಅಂತ ಕೂಡ ಮನಸ್ಸಲ್ಲಿ ಅಂದ್ಕೊತಾಳೆ. ಅದೇನೋ ಗೊತ್ತಿಲ್ಲ, ಬಟ್ ಅವಳಿಗೆ ಕೇಳೋ ಅಂಥದ್ದು ಆಗೋದೇ ಇಲ್ಲ. ಅದಾದಮೇಲೆ ನೋಡ್ತಾ ಹಾಗೆ ಅವಳಿಗೆ ಅಯ್ಯೋ ಪಾಪ ಅನ್ನೋಂಥ ಫೀಲ್ ಜೊತೆಗೆ ಅವನ ಮೇಲೆ ಒಂದು ಪ್ರೇಮಾಂಕುರ ಕೂಡ ಆಗೋಗ್ಬಿಡುತ್ತೆ. ಸೊ ಇವ್ನು ನನಗೆ ಅಂದರೆ ಗಂಡನಾಗಿ ಅಥವಾ ಇವನನ್ನು ಪ್ರೀತಿ ಮಾಡಿದ್ರೆ ನಾವು ಆರಾಮಾಗೆ ಬೇಕ್ರಿ ನೋಡಿಕೊಂಡು, ನಾನು ಕೂಡ ಓದಿದ್ದೀನಿ, ಏನಾದರೂ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಫ್ಯೂಚರ್ ಪ್ಲ್ಯಾನ್ಗೆ ಹೋಗ್ತಾಳೆ. ಇನ್ನೂ ಅವನ ಕಡೆಯಿಂದ ಸಮ್ಮತಿನ ತೊಗೊಂಡಿರಲ್ಲ. ಅಷ್ಟು ಬೇಗ ಇವಳು ಲವ್ ಮಾಡೋಂಥ ಆಸೆ ಆಕಾಂಕ್ಷೆಗಳೆಲ್ಲ ಮನಸ್ಸಲ್ಲಿ ಅದೇನೋ ಹೇಳ್ತಾರಲ್ಲ ಚಿಗುರು ಹೊಡೆಯುತ್ತೆ ಅಂತಾರಲ್ಲ, ಹಾಗೆ ಮನಸ್ಸಲ್ಲಿ ಅಂದ್ಕೊತಿರ್ತಾಳೆ. ಪ್ರತಿದಿನವೂ ಕೂಡ ಆ ಹುಡುಗ ಅಂದರೆ ದಾರಿನೇ ಕಾಯ್ತಿರ್ತಾಳೆ. ಅವನ ನೋಡಬೇಕು, ಅವನ ಮಾತಾಡಿಸ್ಬೇಕು, ಲೈಕ್ ಏನೋ ಒಂದು ತವಕ. ಸೊ ಎಲ್ಲರಿಗೂ ಹೊಸಬ್ರಿಗೆ ಲವ್ ಆದಾಗ ಅದು ಹಂಗೆ ಆಗುತ್ತಲ್ವ, ಸೇಮ್ ಈ ಹುಡುಗಿ ಕೂಡ ಅದೇ ಥರ ಆಗ್ತಿರುತ್ತೆ. ಬಟ್ ಅವನು ಮಾತ್ರ ಯಾವುದೇ ಕಾರಣಕ್ಕೂ ಏನನ್ನು ತಲೆ ಕೆಡಿಸ್ಕೊಂಡಿರಲ್ಲ. ಈ ರೀತಿ ಈ ಹುಡುಗಿ ಟ್ರೈ ಮಾಡ್ತಿದ್ದಾಳೆ, ಇಷ್ಟಪಡ್ತಿದ್ದಾಳೆ ಅಂತ ಅಂದಾಗಲೂ ಕೂಡ ಅಂದರೆ ಎಲ್ಲೋ ಒಂದು ಕಡೆ ಡೈಲಿ ಲೈಕ್ ಅಂದರೆ ನೋಡ್ತಾ ಇರೋರು ಎಲ್ಲೋ ಒಂದು ಕಡೆ ಅವ್ರ ಇದರಲ್ಲಿ ಚೇಂಜಸ್ ಆದಾಗ, ಅಂದರೆ ಅವರು ಬದಲಾವಣೆ ಆದಾಗ ಹಂಗೆ ಅನಿಸುತ್ತೆ. ಬಟ್ ಇವನು ಅದಕ್ಕೆ ಜಾಸ್ತಿ ಗಮನ ಕೂಡ ಕೊಟ್ಟಿರಲ್ಲ. ಇವಳು ಮಾತ್ರ ಮನಸ್ಸಲ್ಲೇ ಪ್ರೀತಿ ಚಿಗುರು ಹೊಡೆದಿರುತ್ತೆ. ಬಟ್ ಆ ಹುಡುಗನ ಚೆನ್ನಾಗಿ ನೋಡ್ತಾ ಇರ್ತಾಳೆ. ಮಾತಾಡಿಸ್ಬೇಕು ಒಂದಿನ ಅಂತ ಹೇಳಿ ಡಿಸೈಡ್ ಮಾಡ್ತಾಳೆ. ಬಟ್ ಆ ದಿನ ಯಾವತ್ತು ಅಂತ ಹೇಳಿ ಅದು ಹೆಂಗೆ ಮಾತಾಡಿಸ್ಬೇಕು ಅಂತ ಹೇಳಿ ಗೊತ್ತಿರಲ್ಲ. ಸೊ ಈ ಹುಡುಗಂತೂ ಯಾವುದೇ ಇದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಫೈನ್ ಡೇ ಬಂದೇ ಬಿಡುತ್ತೆ. ಆಲ್ಮೋಸ್ಟ್ ಆಲ್ರೆಡಿ ಆಗಿರುತ್ತೆ, 1.5 ತಿಂಗಳು ಆಗ್ತಾ ಇರುತ್ತೆ. ಅವ್ನು ಮತ್ತೆ ಬಂದು ಹಳಸಲು ಬಂದು ಕೇಳ್ತಾನೆ. ಕೇಳಾದ್ಮೇಲೆ ಅವಳು ಆ ಹಳಸಲು ಬನ್ ಬದಲಾಗಿ ಏನು ಎಕ್ಸ್ಪೆನ್ಸಿವ್ ಬನ್ ಇತ್ತು, ಒಂದು ಸ್ಪೆಷಲ್ ಬನ್ನು ಅಂದರೆ ಬಟರ್ ಹಾಕಿ ಜಾಮ್ ಹಾಕಿ ಡಿಲೀಷಿಯಸ್ ಆಗಿ
₹5 ಬನ್ನನ್ನೇ ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡ್ತಾಳೆ. ಅವಳಿಗೇನು ಈ ಬನ್ನು ನೆಕ್ಸ್ಟ್ ಡೇ ಅವ್ನು ಬಂದು ಕೇಳ್ತಾನೆ, ಯಾಕೆ ನಾನು ₹5 ಕೊಟ್ಟರು ನೀವು ಆ ಥರ ಬನ್ ಕೊಟ್ರಿ ಅಂತ ಹೇಳಿದಾಗ, ಈ ಒಂದು ಅಂದರೆ ನನಗಾಗಿರುವಂಥ ಲವ್ ಸ್ಟೋರಿನ ಅವನ ಹತ್ರ ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಣ ನಾನು ಅನ್ನೋ ವೇಲಿ ಇವಳು ಹೇಳ್ತಿರ್ತಾಳೆ, ಅಂದರೆ ಕೊಟ್ಟಿರ್ತಾಳೆ ಬನ್ನನ್ನ. ಇವಳು ಥಿಂಕ್ ಅದು ಲೈಕ್ ಓಕೆ ಅವ್ನು ನೆಕ್ಸ್ಟ್ ಡೇ ಬರ್ತಾನೆ ನನ್ನ ಹತ್ರ ಕೇಳ್ತಾನೆ ಅಂತ. ಬಟ್ ಅವನು ₹5 ಕೊಡ್ತಾನೆ, ಆ ಸ್ಪೆಷಲ್ ಬಂದು ತೊಗೊಂಡು ಹೋಗ್ತಾನೆ. ನೆಕ್ಸ್ಟ್ ಡೇ ಬರ್ತಾನೆ, ಬಾಯಿಂಗ್ ಬಂದಂಗೆ ಬೈತಾನೆ, ನಿನಗೆ ಯಾರು ಹೇಳಿದ್ದು ಆ ಬನ್ ನನಗೆ ಕೊಡೋಕ್ಕೆ? ನಾನೇನು ತಪ್ಪು ಮಾಡಿದೆ? ನೀವು ಕೊಟ್ಟಿದ್ದು ₹5, ನಾನು ಕೊಟ್ಟಿರೋದು ₹15-20 ಬನ್ ಕೊಟ್ಟಿದ್ದೀನಿ, ಅದರಲ್ಲಿ ಎಕ್ಸ್ಟ್ರಾ ಬಟರ್ ಹಾಕಿದ್ದೀನಿ, ಎಕ್ಸ್ಟ್ರಾ ಜಾಮ್ ಹಾಕಿದ್ದೀನಿ, ಹಿಂಗೆ ಯಾಕೆ ಬೈತಿದ್ದಾನೆ? ಬಾಯಿಗೆ ಬಂದಂಗೆ ಹುಚ್ಚಾಪಟ್ಟೆ ಸಿಕ್ಕಾಪಟ್ಟೆ ಆ ಹುಡುಗಿನ ಬೈದಾಕ್ಬಿಡ್ತಾನೆ. ಸೊ ಇವಳು ಎಲ್ಲೋ ಒಂದು ಕಡೆ ಗೊಂದಲ ಆಗುತ್ತೆ, ನಾನು ಏನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟೆ, ನಾನು ಅವ್ನಿಗೆ ಇನ್ನೂ ₹5 ಕೊಟ್ಟಿದ್ರೆ ನಾನು ಇನ್ನೂ ಒಳ್ಳೆ ಬನ್ ಕೊಟ್ಟಿದ್ದೀನಲ್ಲ, ಅಂಥದ್ದೇನಾಯಿತು ತಪ್ಪು? ಮತ್ತು ನಾನು ಎಲ್ಲೂ ಕೂಡ ಇನ್ನೂ ಹೇಳ್ಕೊಂಡು ಇಲ್ಲ ಅವ್ನಿಗೆ ಈ ಥರದ್ದೊಂದು ಲವ್ ಆಗಿದೆ ಅಂತ ಕೂಡ. ಬೈದರೆ ಅದಕ್ಕೆ ಬೈಬೋದು, ಅಥವಾ ಏನಕ್ಕೆ ಇವ್ನು ಹಿಂಗೆ ಬೈತಿದ್ದಾನೆ ಅಂತ ಹೇಳಿ ಅವಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ. ಒಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅವಳಿಗೆ, ಅಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಲೈಕ್ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ ಗೊತ್ತಿಲ್ವಲ್ಲ ಹಿಂಗೆ ಬೈತಿದ್ದಾನೆ ಅಂತ. ಅವ್ನಿಗಾದ್ರೂ ಕೂಡ ಸಮಾಧಾನ ಆಗಲ್ಲ, ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಬೈದು ಆ ಫ್ರಸ್ಟ್ರೇಷನ್ ಎಲ್ಲ ಹೊರಗೆ ಹಾಕ್ಬಿಡ್ತಾನೆ. ಈಗ ಈ ಕತೆ ಕೇಳೋರು ಏನನ್ಸುತ್ತೆ, ಎಲ್ಲೋ ಲೈಕ್ ಅಂದರೆ ಹೆಂಗೋ ಗೊತ್ತಾಗಿರುತ್ತೆ. ಅಂದರೆ ನಿಮಗೆ ಈ ಕ್ಷಣ ಈ ಕತೆ ನೀಟಾಗಿ ಕೇಳಿದ್ದಿದ್ರೆ ಆರಂಭದಿಂದ ಇಲ್ಲಿವರೆಗೂ ನಿಮಗನ್ಸುತ್ತೆ ಏನಕ್ಕೆ, ಏನು ಆಗಿರ್ಬೋದು, ಏನಕ್ಕೆ ಬೈದಿರ್ತಾನೆ ಅನ್ನೋ ಥರದ್ದು ನಿಮ್ಮದೇ ಒಂದು 100 ಆಲೋಚನೆಗಳು ಬಂದಿರುತ್ತೆ. ನಾನು ಕೂಡ ನಮ್ಮ ಸರ್ ಈ ಕತೆ ಹೇಳುವಾಗ ನಾನು ಕೂಡ ಇದೇ ಥರದ್ದೇ ನನ್ನ ವೇಲಿ ಅಂದರೆ ನನ್ನ ನೆಕ್ಸ್ಟು ಮೇ ಬಿ ಅವ್ನಿಗೆ ಬೇರೆ ಕಡೆಯಿಂದ ಗೊತ್ತಾಗಿರುತ್ತೆ ಅಥವಾ ಏನೋ ಹಿಂಗೆ ಮಗದೊಂದು ಆ ಥರ ಆನ್ಸರ್ ಮಾಡ್ತಾನೇ ಹೋದೆ. ಬಟ್ ಆ ಆನ್ಸರ್ ಯಾವುದೂ ಕೂಡ ಸರಿಯಾಗಿರಲಿಲ್ಲ. ಬಟ್ ಆ್ಯಕ್ಚುಲ್ ರೀಸನ್ ಏನು ಅಂತಂದರೆ, ಅವನು ಒಬ್ಬ ಇಂಜಿನಿಯರ್, ಅಂದರೆ ಅವನು ಟ್ರೈನಿ ಇಂಜಿನಿಯರ್ ಆಗಿರ್ತಾನೆ. ಅವನೇನು ಒಂದು ಮ್ಯಾಪ್ ಹಾಕೋಕ್ಕೆ ಒಂದು ಪೆನ್ಸಿಲ್ ಬಳಸಿರ್ತಾನಲ್ಲ, ಆ ಪೆನ್ಸಿಲ್ ಪೆನ್ಸಿಲ್ ಅಂದರೆ ಡ್ರಾಯಿಂಗ್ ಮಾಡಿರ್ತಾನಲ್ಲ, ಅದನ್ನು ಅಳಿಸೋಕ್ಕೋಸ್ಕರ ಈ ಅಳಸಲು ರಬ್ಬರನ್ನು ಅಂದರೆ ಈ ಅಳಸಲು ಬನ್ನನ್ನು ಬಳಸ್ತಿರ್ತಾನೆ. ರಬ್ಬರಾಗಿ ಅಳಸಲು ಬನ್ನನ್ನು ಬಳಸ್ತಿರ್ತಾನೆ. ಇದು ಅವನಿಗೆ ಹತ್ತತ್ರ 1.5 ತಿಂಗಳು ಆದಾದ್ಮೇಲೆ ಅದು ಲಾಸ್ಟ್ ಡೇ ಪ್ರಾಕ್ಟಿಕಲ್ ಮುಗ್ದಿರುತ್ತೆ, ಅಂದರೆ ಎಲ್ಲನೂ ಮುಗ್ದಿರುತ್ತೆ, ಇನ್ನೇನು ಸಬ್ಮಿಟ್ ಮಾಡಬೇಕು ಅವತ್ತು ಲಾಸ್ಟ್ ಫೈನಲ್ಲು ಈ ಒಂದು ವರ್ಕ್ಶೀಟ್ನ. ಅವತ್ತು ನೋಡಿದ್ರೆ ಆ ಬನ್ನು ಈ ರೀತಿ ಎಡವಟ್ಟಾಗ್ಬಿಡುತ್ತೆ. ಯೂಶಲಿ ನಾವು ಪೆನ್ಸಿಲಲ್ಲಿ ಏನಾದರೂ ಬರೆದಾಗ ಬಟರ್ ಜಾಮ್ ಎಲ್ಲ ಹಾಕಿದ್ರೆ ಹೆಂಗಾಗುತ್ತೆ ಹೇಳಿ? ಸೊ ಅದೇ ಇವನ ಒಂದು ಜೀವನದಲ್ಲಿ ಕೂಡ ಆಗಿರುತ್ತೆ. ಅವನಿಗೆ ಗೊತ್ತಿರಲ್ಲ, ಯಾಕಂದರೆ ಆ 1.5 ತಿಂಗಳಲ್ಲಿ ಎಲ್ಲೂ ಕೂಡ ಇವಳು ಯಾವ ಥರದ್ದು ಬನ್ ಕೊಟ್ಟಿರಲ್ವಲ್ಲ, ಕೇಳಿದ ಬನ್ ಅಷ್ಟೇ ಕೊಟ್ಟಿರ್ತಾಳಲ್ಲ, ಅವನು ಕೂಡ ಗಡಿಬಿಡಿಯಲ್ಲಿ ಅಳ್ಸೋಕ್ಕೆ ಹೋಗ್ತಾನೆ. ಅದು ನೋಡಿದ್ರೆ ಈ ರೀತಿ ಎಡವಟ್ಟಾಗುತ್ತೆ. ಸೊ ಅವನ 1.5 ತಿಂಗಳು ಏನು ಪರಿಶ್ರಮ ಆಯಿತು ಅದೆಲ್ಲ ಅದೇನೋ ಹೇಳ್ತಾರಲ್ಲ, ಹೊಳೇಲಿ ಹುಣ್ಸೆಹಣ್ಣು ಕಿವುಸ್ದಂಗೆ ಆಯ್ತಂತಾರಲ್ಲ, ಹಾಗಾಗುತ್ತೆ. ಸೊ ಆ ಒಂದು ಇದು ಫ್ರಸ್ಟ್ರೇಷನ್ ಅಂದರೆ ಅವನ ಇಡೀ ಜೀವನ ಎಲ್ಲವೂ ಆ ಒಂದು ಪ್ರಾಜೆಕ್ಟ್ ಮೇಲೆ ನಿಂತಿರುತ್ತೆ. ಇನ್ನೇನು ಫೈನಲ್ ಡೇ ಹೋಗಿ ಸಬ್ಮಿಟ್ ಮಾಡಬೇಕು, ನೋಡಿದ್ರೆ ಹಿಂಗಾಯಿತು ಅಂದರೆ ಯಾರಿಗೇ ಆಗಲಿ ಎಷ್ಟೇ ಆಗಲಿ ಬೇಜಾರಾಗುತ್ತಲ್ಲ. ಸೊ ಕತೆ ಇದು. ಹೇಗನ್ನಿಸ್ತು ಕತೆ? ಈ ಕತೆನ ನನಗೆ ನಮ್ಮ ಸರ್ ಒಬ್ಬರು ಹೇಳಿದರು. ನಾನು ಕನ್ನಡ ನ್ಯೂಸಲ್ಲಿ ವರ್ಕ್ ಮಾಡಬೇಕಾದ್ರೆ ನಾರಾಯಣ್ ಭೋಗವರಪು ಅಂತ ಹೇಳಿ ಅವರಿಗೂ ಪ್ರಸ್ತುತ ಕನ್ನಡ ನ್ಯೂಸಲ್ಲೇ ವರ್ಕ್ ಮಾಡ್ತಿದ್ದಾರೆ. ಆ ಸರ್ ನನಗೆ ಈ ಕತೆ ಹೇಳಿದ್ದು ನನಗೂ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹೀಗೆ ಕಾಫಿ ಟೈಮಲ್ಲಿ ಕೂತ್ಕೊಂಡಾಗ ಅವ್ರು ಈ ಕತೆ ಹೇಳಿದ್ದು. ನನಗಂತೂ ದಿನ ಒಂದೊಂದು ಕತೆ ಕೇಳ್ತಿದ್ದೆ, ಸರ್ ಇಂಥ ಕತೆಗಳು ಹೇಳಿ ಅಂತ. ಆಗ ಅವ್ರಿಗೆ ನನಗೆ ಸಜೆಸ್ಟ್ ಮಾಡಿದ್ದು ON Re ಬುಕ್ ಅಂತ ಒಂದು ಬುಕ್ ಇದೆ. ಇದು ON Re ಕತೆಗಳು. ಸೊ ಇದು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನೀವು ಅದು ಬುಕ್ ತೊಗೊಂಡು ಈ ಥರ ಓದಿ, ಇದೇ ಥರ ಕತೆಗಳು ಅದರಲ್ಲಿ ಇರುತ್ತೆ ಅಂತ ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಈ ಥರ ಸುಮಾರಷ್ಟು ಕತೆಗಳಿದೆ. ನಿಮಗೂ ಬೇಕು ಅಂತಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಭಾಳ ಅದ್ಭುತವಾಗಿರುತ್ತೆ. ಯಾರಿಗಾದ್ರೂ ಹೇಳಬೇಕಾದ್ರೆ ಅಥವಾ ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್ ಏನು ನೋಡಿ ಅಂದ್ಕೊಂಡೇ ಇರಲ್ಲ, ಅಂದರೆ ನಾವೇನೋ ಗೆಸ್ ಮಾಡಿರ್ತೀವಿ, ಇನ್ನೇನೋ ಆಗಿರುತ್ತೆ. ಸೊ ಆ ಕತೆ ಪೂರ್ತಿ ಅಂದರೆ ಆ ON Re ಕತೆಗಳು ಎಷ್ಟಿದೆಯೋ ಆ ಕತೆಗಳೆಲ್ಲ ಇಂಥದ್ದೇ ತಿರುವು ಇರುವಂತಹ ಕತೆಗಳು. ಬಹಳ ಅದ್ಭುತವಾಗಿದೆ ಕತೆ. ಬೇಕಂದವರು ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ಲೈಕ್ ಹೇಗನ್ನಿಸ್ತು ಕತೆ, ಮತ್ತು ನನ್ನ ಈ ಒಂದು ಕ್ಲೀನಿಂಗ್ ವಿಡಿಯೋ ನಿಮಗಿಷ್ಟ ಆಯಿತಾ? ಸೊ ಇದೆಲ್ಲವನ್ನು ಕೂಡ ಕಮೆಂಟ್ ಮಾಡ್ಬೋದು. ಮತ್ತು ನಾನು ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಡಿಯೋ ಮಾಡಬೇಕು,
ಸೊ ಅದನ್ನು ನನಗೆ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಸ್ ಹಾಗಂತ ಹೇಳ್ತಾ ಇನ್ನೇನು ಅದು ನೆಕ್ಸ್ಟ್ ಡೇ ಟಿಫನ್ ಮಾಡಿದ್ದು ಆಯಿತು, ಜೊತೆಯಲ್ಲಿ ಪೂಜೆ ಮಾಡಿ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಈ ವಿಡಿಯೋನ ನೋಡಿದ್ದಕ್ಕೆ. ನೋಡಿ ಎಷ್ಟು ಸ್ವಚ್ಛವಾಗಿದೆ. ಸ್ವಲ್ಪ ಟೈಮ್ ತೊಗೊಳುತ್ತಷ್ಟೇ ಮನೆ ಕ್ಲೀನ್ ಮಾಡೋಕ್ಕೆ, ಬಟ್ ಈ ಥರ ಮನೆ ಫಳ ಅಂತ ಹೊಳಿತಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊ ಹಾಗಾಗಿ ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಯಾವಾಗಲೂ. ಮನೆ ನೀಟಾಗಿದ್ದಷ್ಟು ಮನಸ್ಸು ಕೂಡ ಆರಾಮ ಅನಿಸುತ್ತೆ. ಒಳಗಡೆ ಬಂದ ತಕ್ಷಣ ಏನೋ ಒಂದು ನೆಮ್ಮದಿ. ಈಗ ಎಲ್ಲೋ ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಮನೆ ನೀಟಾಗಿದ್ದರೆ ಸಕ್ಕದಾಗೆ ಏನೋ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರಾಸ್ ಕ್ರಿಯೇಷನ್. ಸ್ಟೇ ಟ್ಯೂನ್. ಬಾಯ್.